ಶ್ರೀಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮದೇವರಹಟ್ಟಿ ತಾಂಡ ನಂಬರ್ 1 ಇವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಶ್ರೀಮಾತಾ ದುರ್ಗಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ಭವ್ಯವಾಗಿ ಭಕ್ತಿ ಭಾವದಿಂದ ಜರುಗ್ತಾ ಬರ್ತಾ ಇರೋದನ್ನು ತಾವೆಲ್ಲರೂ ಪ್ರತಿ ವರ್ಷ ಗಮನಿಸಿದಿರಿ. ಅಂದರೆ ಈ ವರ್ಷ ಕೂಡ ಶ್ರೀಮಾತಾ ದುರ್ಗಾದೇವಿಯ ಒಂದು ಭವ್ಯ ಜಾತ್ರಾ ಮಹೋತ್ಸವ ಈ ನೆಲದ ಮಕ್ಕಳ ಸುರಕ್ಷತೆಗಾಗಿ, ಅವರ ಉಜ್ವಲ ಭವಿಷ್ಯಕ್ಕಾಗಿ, ನಾಡಿನಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಲಿ ಎಂಬ ಸದಿಚ್ಛೆಯಿಂದ ಪ್ರತಿ ವರ್ಷವೂ ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಧರ್ಮಾಧಿಕಾರಿಗಳು ಹಾಗೂ ಟ್ರಸ್ಟ್ನ ಅಧ್ಯಕ್ಷರಂತಹ ಪರಮ ಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು ದೇವಿಯಲ್ಲಿ ಆರಾಧನೆ ಮಾಡ್ತಾ ವಿಶೇಷ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ವಾಡಿಕೆಯಂತೆ ದಿನಾಂಕ 24ರಿಂದ ಆರಂಭವಾಗುವ ಜಾತ್ರಾ ಮಹೋತ್ಸವ 25ನೇ ತಾರೀಕಿವರೆಗೂ 2 ದಿನಗಳ ಮಟ್ಟಿಗೆ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನಾದ್ಯಂತ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಕರ್ನಾಟಕ, ಗೋವಾ, ತೆಲಂಗಾಣ, ಆಂಧ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ಕರ್ನಾಟಕ ಆದಿಯಾಗಿ ದೇಶದ ಹಲವಾರು ಭಾಗದಿಂದ ಭಕ್ತ ಜನರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ದುರ್ಗೆಯ ಸೇವೆ ಮಾಡಿ ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಿದ್ದಾರೆ. ಹಾಗೂ ಅವರು ಅಂದುಕೊಂಡಂತೆ, ಅವರು ಪ್ರಾರ್ಥನೆ ಮಾಡಿಕೊಂಡಂತೆ ಹಲವಾರು ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದಿ ಸತತವಾಗಿ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಲ್ಲಿ ವೇದಿಕೆಯಂತಹ ಮಹಾನುಭಾವರನ್ನ ಪರಿಚಯ ಮಾಡಿಸಿ ಮುಂದಿನ ವಿವರಗಳನ್ನು ಸಲ್ಲಿಸ್ತೇವೆ. ನನ್ನ ಬಲಭಾಗದಲ್ಲಿ ಪರಮಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು, ಶ್ರೀಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮದೇವರಹಟ್ಟಿ ತಾಂಡ ನಂಬರ್ 1, ಅವರ ಬಲಭಾಗದಲ್ಲಿ ಶ್ರೀಯುತ ಭೀಮು ರಾಠೋಡ್ರವರು, ಜಾತ್ರಾ ಕಮಿಟಿಯ ಸದಸ್ಯರು, ಅವರ ಬಲಭಾಗದಲ್ಲಿ ಶ್ರೀಯುತ ರಾಜು ಜಾಧವ್ರವರು, ಸಮಾಜ ಸೇವಕರು ಹಾಗೂ ಜಿಲ್ಲೆಯ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಹೌದು. ನನ್ನ ಎಡಭಾಗದಲ್ಲಿ ಹಿರಿಯರು, ಮಾರ್ಗದರ್ಶಕರು, ಜಾತ್ರಾ ಕಮಿಟಿಯ ಸದಸ್ಯರು ಆದಂತಹ ಡಾಕ್ಟರ್ ಶ್ರೀಯುತ DH ಜಾಧವ್ರವರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಂಜಾರ ಸಮಾಜದಲ್ಲಿ ಮಕ್ಕಳನ್ನು ಪ್ರಮುಖವಾಗಿ ನಿರ್ತಿರುವಂತಹ ಒಂದು ಸತತ ಪರಿಶ್ರಮದಲ್ಲಿ ತೊಡಗಿದ್ದಾರೆ. ಅವರಿಗೂ ಕೂಡ ನನ್ನ ಎಡಭಾಗದಲ್ಲಿ, ಎಡಭಾಗದಲ್ಲಿ ಶ್ರೀಯುತ ರವಿ ರಾಠೋಡ್ರವರು, ರಾಷ್ಟ್ರೀಯ ಬಂಜಾರ ಪರಿಷತ್ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹೌದು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತು ನಾನು ಡಾಕ್ಟರ್ ಬಾಬುರಾಜ ನಾಯಕ್, ಬಂಜಾರ ಸಮಾಜದ ಒಬ್ಬ ಸೇವಕ. ಇಷ್ಟು ವೇದಿಕೆ ಮೇಲೆ ಇರುವಂತಹ ಮಹನೀಯರ ಪರಿಚಯ ಮಾಡಿಕೊಟ್ಟಿದ್ದೇನೆ. ಈಗ ಮುಂದಿನ ಭಾಗವಾಗಿ ಸಂಪೂರ್ಣ ವಿವರಗಳನ್ನು ಪರಮಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು ತಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ಕಾರ್ಯಕ್ರಮ ನಡೆಸಿಕೊಳ್ಳಲು ವಿನಂತಿ ಮಾಡಿಕೊಳ್ತೇನೆ. ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ 24/6/2005 ಪುಣೆ ತಂಡದವರಿಂದ ರಾತ್ರಿ 9 ಗಂಟೆಗೆ ಮರಾಠಿ ಲಾವಣಿ ಕಾರ್ಯಕ್ರಮ ಇರುವುದು. ದಿನಾಂಕ 25/6/2025 ಬುಧವಾರ ಪ್ರತಿ ವರ್ಷದಂತೆ ದೇವಿ ಮಹಾಪೂಜೆ ಆರತಿ ಬೆಳಿಗ್ಗೆ 5 ಗಂಟೆಗೆ ನಡೆಯಲಿದೆ. ಅಂದಿನ ದಿವಸ ದೇಶದ ನಾನಾ ಕಡೆಗಳಿಂದ ಗಣ್ಯಾತಿಗಣ್ಯ ದೇವಿ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಆಗಮಿಸುತ್ತಾರೆ. ಇಂದಿನ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸನ್ಮಾನ್ಯ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಮತ್ತು ಸನ್ಮಾನ್ಯ ಶ್ರೀಪಾದ್ ನಾಯ್ಕ್ ಇಂಧನ ಸಚಿವರು ಭಾರತ ಸರ್ಕಾರ ಹಾಗೂ ಸನ್ಮಾನ್ಯ ಶ್ರೀ ಮಂಕಾಳ ವೈದ್ಯ ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಜಲಸಂಪನ್ಮೂಲ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಲೋಕಸಭಾ ಸದಸ್ಯರು ವಿಜಯಪುರ, ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಲೋಕಸಭಾ ಸದಸ್ಯರು ಮುಂಬೈ, ಸನ್ಮಾನ್ಯ ಶ್ರೀ ಮೈಕಲ್ ಲೋಬೋ ಶಾಸಕರು ಗೋವಾ, ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಉಪಸಭಾಪತಿಗಳು ವಿಧಾನಸೌಧ ಬೆಂಗಳೂರು,
ಸನ್ಮಾನ್ಯ ಶ್ರೀ ಬಾಳಾಸಾಹೇಬ್ ಪಾಟೀಲ್ ಶಾಸಕರು ಕರಾಡ್, ಸನ್ಮಾನ್ಯ ಶ್ರೀ ಸತೀಶ್ ಶೈಲ್ ಶಾಸಕರು ಕಾರವಾರ, ಸನ್ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ MLC ವಿಜಯಪುರ, ಸನ್ಮಾನ್ಯ ಶ್ರೀ ಪ್ರವೀಣ್ ಅರಳೇಕರ್ MLA ಗೋವಾ, ಸನ್ಮಾನ್ಯ ಶ್ರೀ ಚಂದ್ರು ಲಮಾಣಿ ಶಾಸಕರು ಶಿರಟ್ಟಿ, ಸನ್ಮಾನ್ಯ ಶ್ರೀ ಕಪಿಲ್ ಮೋಹನ್ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ರಮೇಶ್ ಬಾಣುತ್ ಜಂಟಿ ಆಯುಕ್ತರು ಪೊಲೀಸ್ ಇಲಾಖೆ ಬೆಂಗಳೂರು, ಸನ್ಮಾನ್ಯ ಶ್ರೀ B ಸುಶೀಲಾ IAS ಜಿಲ್ಲಾಧಿಕಾರಿಗಳು ಯಾದಗಿರಿ, ಕುಮಾರಿ ಮಂಗ್ಲಿ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿ ಇವರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಮೆರವಣಿಗೆ, ಸಾಯಂಕಾಲ 7 ಗಂಟೆಗೆ ಅವರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾನ್ಯ ಉದಯ ಸಾಮಂತ್ ಬೃಹತ್ ಕೈಗಾರಿಕೆ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ BY ವಿಜೇಂದ್ರ ಶಾಸಕರು ಮತ್ತು ರಾಜ್ಯಾಧ್ಯಕ್ಷರು ಬಿಜೆಪಿ, ಯೋಗೇಶ್ ಕದಂ ಮಾನ್ಯ ರಾಜ್ಯ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸುನಿಲ್ ತಟ್ಕರೆ ಲೋಕಸಭಾ ಸದಸ್ಯರು ಹಾಗೂ NCP ರಾಜ್ಯಾಧ್ಯಕ್ಷರು, ಭೀಮರಾವ್ ಭಾಟಿ ಶಾಸಕರು ಪಾಲಿ ರಾಜಸ್ಥಾನ್. ಪ್ರತಿ ವರ್ಷದಂತೆ ದೇವಿಯ ಪೂಜೆ ಪುನಸ್ಕಾರಗಳು ನಿಯಮದಂತೆ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ದೇವಿಯ ದೇವಾಲಯಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಪಣೆ ನೆಲೆಯಿದೆ. ಅತಿ ಗಣ್ಯ ಭಕ್ತಾದಿಗಳಿಂದ ಸಾರ್ವಜನಿಕರಿಗೆ ಮಧ್ಯಾಹ್ನ 1 ಗಂಟೆಗೆ ಹಿತೋಪದೇಶ ನೀಡುವುದು. ನಂತರ ಅಂತಾರಾಷ್ಟ್ರೀಯ ರಾಜಸ್ಥಾನ್ ಮಧ್ಯಪ್ರದೇಶ ಕಲಾ ತಂಡಗಳಿಂದ ನೃತ್ಯವಿರುವುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ಜರುಗಿದೆ. ಮೇಲಿನ ಎಲ್ಲ ಕಾರ್ಯಕ್ರಮಗಳು ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಬಂಜಾರ ತಾಂಡ ಅಭಿವೃದ್ಧಿ ನಿಗಮ ಇವರ ಸಹಯೋಗದೊಂದಿಗೆ ಬಬಲೇಶ್ವರ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ಬೃಹತ್ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜರುಗುವುದು. ಹಲವಾರು ಗಣ್ಯರು ತಮ್ಮ ಬರುವಿಕೆಯನ್ನು ಖಚಿತಪಡಿಸಿದ್ದಾರೆ. ಅದರಲ್ಲಿ ಮಹಾರಾಷ್ಟ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಅವರು, ಮಣ್ಣು ಸಂರಕ್ಷಣಾ ಮತ್ತು ನೀರು ಸಂರಕ್ಷಣೆಯ ಮಾನ್ಯ ಕ್ಯಾಬಿನೆಟ್ ದರ್ಜೆ ಸಚಿವರು ಈಗಾಗಲೇ ತಮ್ಮ TPಯನ್ನು ಕಳಿಸಿದ್ದಾರೆ. ಅಧಿಕೃತವಾದಂತಹ ಒಂದು ಟೂರ್ ಪ್ರೋಗ್ರಾಮ್ ಏಕನಾಥ್ ಶಿಂದೆ ಅವರ ಕಾರ್ಯಕ್ರಮದ ಒಂದು TP ಕೂಡ ಇವತ್ತು ಸಾಯಂಕಾಲವರೆಗೂ ಸಿಗುವಂಥ ಸಂಭಾವ್ಯತೆ ಇದೆ. ಬಹುತೇಕ ಎಲ್ಲ ಸಚಿವರು ಮತ್ತು ರಾಜಸ್ಥಾನದ ಶಾಸಕರು, ಮಧ್ಯಪ್ರದೇಶದ ಶಾಸಕರು, ಗೋವೆಯ ಶಾಸಕರು, ತಮ್ಮ ರುದ್ರಪ್ಪ ಲಮಾಣಿಯವರು ಕೂಡ ಈಗಾಗಲೇ ತಮ್ಮ ಸಹಮತ ವ್ಯಕ್ತಪಡಿಸಿ ಅವರ ಕಾರ್ಯಕ್ರಮದ ಒಂದು TP ಕೂಡ ಕಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿ ವರ್ಷದಂತೆ ದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ. ದಕ್ಷಿಣ ಭಾರತದ ಜನಪದ ಗಾಯನದಲ್ಲಿ ತಮ್ಮದೇ ಆದ ಛಾಪನ್ನು ಒತ್ತಿ ಬಂಜಾರ ಸಮಾಜದ ಕೀರ್ತಿಯನ್ನು ದೇಶದ ಮೂಲೆ ಮೂಲೆಗೂ ಹರಡಿಸಿದಂತಹ ಅತ್ಯಂತ ಶ್ರೇಷ್ಠ ಗಾಯನ ಹೊಂದಿರುವಂತಹ ಗಾಯಕಿ ಕುಮಾರ್ ಮಂಗ್ಲಿಯವರು ಕೂಡ ಈಗಾಗಲೇ ತಮ್ಮ ಕಾರ್ಯಕ್ರಮದ ಖಚಿತತೆಯನ್ನು ನಿನ್ನೆ ಕಳಿಸಿ ಒಂದು ವಿಡಿಯೋ ಕೂಡ, ಒಂದು ಪ್ರೊಮೋ ವಿಡಿಯೋ ಕೂಡ ಕಳಿಸ್ಕೊಟ್ಟಿದ್ದಾರೆ. ನಾನು 25ಕ್ಕೆ ಸೋಮದರಟ್ಟಿ ಜಾತ್ರೆಗೆ ಬರ್ತಾ ಇದ್ದೀನಿ, ತಾವೆಲ್ಲರೂ ಬರಬೇಕು, ಜಾತ್ರೆ ವಿಜೃಂಭಣೆಯಿಂದ ಮಾಡೋಣ, ಪಾಲ್ಗೊಳ್ಳೋಣ ಅಂತ ಒಂದು ಸಂದೇಶ ಕೂಡ ಕಳಿಸಿಕೊಟ್ಟಿದ್ದಾರೆ. ಅವರೊಂದು ನೇತೃತ್ವದಲ್ಲಿ ಅವತ್ತು 25ರ ಸಮಾರೋಪ ಕಾರ್ಯಕ್ರಮದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಜೊತೆಗೆ ಹಲವಾರು ಬಂಜಾರ ಸಂಸ್ಕೃತಿಯನ್ನು ಬೀರುವಂತಹ ಮಧ್ಯಪ್ರದೇಶ, ರಾಜಸ್ಥಾನ, ಬೇರೆ ಬೇರೆ ರಾಜ್ಯದಿಂದ ಕೂಡ ವಿಶೇಷ ಕಲಾ ತಂಡಗಳು ಕೂಡ ಪಾಲ್ಗೊಳ್ತಾ ಇದ್ದಾವೆ. ಹೀಗಾಗಿ ನಾವೆಲ್ಲರೂ ಕರ್ನಾಟಕದ ಒಂದು ಸಂಸ್ಕೃತಿಗೆ ಪರಿಚಿತರಾಗಿದ್ದೇವೆ. ಕರ್ನಾಟಕದ ಕಲಾ ತಂಡಗಳ ನೃತ್ಯವನ್ನು, ಸಂಗೀತವನ್ನು ತಾವು ಕಂಡಿದ್ದೀರಿ. ಈ ಬಾರಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದ ಕಲಾ ತಂಡದ ಸದಸ್ಯರುಗಳು ಬರೋದರಿಂದ ಅಲ್ಲಿಯ ಒಂದು ಸಂಸ್ಕೃತಿ ಕೂಡ ನಮ್ಮ ಜನರಿಗೆ ಉಳಿಬಡಿಸುವಂಥ ಒಂದು ಕಾರ್ಯಕ್ರಮ ಇರೋದರಿಂದ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟು ನಮ್ಮ ಸಂಸ್ಕೃತಿ, ಭಾಷೆ ಇವೆರಡನ್ನು ಉಳಿಸಿ ಬೆಳೆಸಿ ತೆಗೆದುಕೊಂಡು ಹೋಗಲಿ ಈ ಜಾತ್ರಾ ಮಹೋತ್ಸವಗಳು ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಜಗದು ಮಹಾರಾಜರ ಒಂದು ಸತತ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ಅತ್ಯಂತ ಹಿಂದುಳಿದ ಮತ್ತು ಗಡಿಭಾಗವಂತಹ ಸೋಮದರಟ್ಟಿಯಲ್ಲಿ ಸುಮಾರು 2 ದಶಕಗಳಿಂದಲೇ ಒಂದು ಸಂಗೀತ, ಸಾಹಿತ್ಯ, ಸಂಸ್ಕೃತಿಯ ಉಳಿಸುವಂಥ ಕಾರ್ಯಕ್ರಮ ಜೊತೆಗೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಅನಿಸ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಯಾವುದಾದ್ರೂ ಸಮಾಜ, ಯಾವುದಾದ್ರೂ ಒಂದು ಜಾತಿ ಮುಂದೆ ಹೋಗಬೇಕಾದ್ರೆ ಶಿಕ್ಷಣದ ಒಂದು ಭದ್ರ ಬುನಾದಿ ಹಾಕಿದಾಗ ಮಾತ್ರ ಆ ಸಮಾಜ ಪ್ರಮುಖವಾಗಿ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಪರಪುರ ಜಗನು ಮಹಾರಾಜರು ಸೋಮದರಟ್ಟಿ ಅಂತ ಒಂದು ಕಡೆಯ ಹಳ್ಳಿ, ಕುಗ್ರಾಮ ಒಂದು ಕೂಡ ಪರವಾಗಿಲ್ಲ, 2 ದಶಕಗಳ ಹಿಂದೆ ಒಂದು ಹನಿ ನೀರು ಕೂಡ ಅಲ್ಲಿ ಸಿಗ್ತಿರಲಿಲ್ಲ, ರಸ್ತೆಗಳು ಮಾತ್ರ ದೂರ. ಅಂತಹ ಒಂದು ಕುಗ್ರಾಮದಲ್ಲಿ
ಶಾಲೆಗಳನ್ನು ಪ್ರಾರಂಭ ಮಾಡಿ ವಸತಿ ಶಾಲೆಗಳನ್ನು ಹುಟ್ಟು ಹಾಕಿ ಕಾಲೇಜುವರೆಗೂ ಈಗ ಶಾಲೆಗಳನ್ನು ಅಲ್ಲಿ ಸ್ಥಾಪಿಸಿದ್ದಾರೆ. ಬಂಜಾರ ಸಮಾಜದ ಬಡತನದಿಂದ, ಸತತವಾದ ಬರಗಾಲದಿಂದ ಗುಳೆ ಹೋಗುವಂತಹ ಮಕ್ಕಳು, ಅವರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು, ಅವರು ಸತತವಾಗಿ ಶಿಕ್ಷಣ ಪಡಿಬೇಕು ಎಂಬ ಸದುದ್ದೇಶದಿಂದ ತಾಂಡಾದಲ್ಲಿಯೇ ತಮ್ಮ ಸ್ವಂತ ಖರ್ಚಿಂದ ಶುರು ಮಾಡಿದಂತಹ ಹಾಸ್ಟೆಲಲ್ಲಿ ಇವತ್ತು ಸುಮಾರು ಸಹಸ್ರಾರು ಮಕ್ಕಳು ಅಧ್ಯಯನ ಮಾಡಿ ಈಗೂ ಮಾಡ್ತಾ ಇದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ರಕ್ಷಣಾ ಇಲಾಖೆ ಇರ್ಬೋದು, ವೈದ್ಯಕೀಯ ಇಲಾಖೆ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡ್ತಾ ತಾಯಿ ಭಾರತೀಯ ಸೇವೆ ತೊಡಗಿದ್ದಾರೆ ಅಂತ ಹೇಳಿ ಕೂಡ ಹೆಮ್ಮೆ ಅನ್ನಿಸ್ತದೆ. ಆ ನಿಟ್ಟಲ್ಲಿ ಈ ಜಾತ್ರೆ ಬರೀ ಒಂದು ಧಾರ್ಮಿಕ ಜಾತ್ರೆ ಆಗದೆ, ಈ ಜಾತ್ರೆ ಬರೀ ಒಂದು ದೇವಿ ಜಾತ್ರೆ ಆಗದೆ ಸಮಸ್ತ ಮನುಕುಲವನ್ನು ಪ್ರಮುಖವಾಗಿ ತರಬೇಕು, ಜಾಗೃತಿ ಮೂಡಿಸಬೇಕು, ಪ್ರಮುಖವಾಗಿ ತರುವಂತಹ ಪ್ರಯತ್ನ ಆಗಬೇಕು ಅನ್ನೋ ಒಂದು ದಿಶೆಯಲ್ಲಿ ಆಗುವಂತಹ ವಿಶೇಷ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಆಗಲಿದೆ. ಆ ಒಂದು ಆಯಾಮದಲ್ಲಿ ನಾವೆಲ್ಲ ನೋಡ್ತಾ ತಮ್ಮೆಲ್ಲರ ಒಂದು ಸಹಕಾರವನ್ನು ಮತ್ತೆ ಮತ್ತೆ ಅಪೇಕ್ಷೆ ಮಾಡ್ತಾ ತಮ್ಮೆಲ್ಲರಿಗೂ ಈ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಪರಪುರಿ ಜಗನು ಮಹಾರಾಜರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. जुड़े रहिएगा आपके अपने चैनल बीजापुर समय के साथ।